ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ ಸಿನಿಮಾ. ದೇಶ ವಿದೇಶದಲ್ಲೂ ಈ ಕನ್ನಡ ಸಿನಿಮಾ ಸದ್ದು ಮಾಡಿತ್ತು. ಸಿನಿ ಪ್ರೇಮಿಗಳು ಕಾಂತಾರವನ್ನ ಕೊಂಡಾಡಿದ್ರು. ಕಾಂತಾರ ಚಿತ್ರವನ್ನ ನೋಡಿದವರು ಇನ್ನು ಅದೇ ಹ್ಯಾಂಗ್ ಓವರ್ನಲ್ಲೇ ಇದ್ದಾರೆ. ಈಗ ಕಾಂತಾರ ಚಾಪ್ಟರ್ 1 ಗಾಗಿ ಭರ್ಜರಿ ಸಿದ್ಧತೆ ನಡೆದಿದೆ. ಕಾಂತಾರ ಚಾಪ್ಟರ್ 1 ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಕಾಂತಾರ ಚಿತ್ರದ ಶಿವನ ಪ್ರೀಕ್ವೆಲ್ ಕಥೆಯನ್ನೇ ಈ ಚಿತ್ರದಲ್ಲಿ ಹೇಳ್ತೀವಿ ಅಂತಲೂ ರಿಷಬ್ ಶೆಟ್ರು ಹೇಳ್ಕೊಂಡಿದ್ದಾರೆ. ಆದ್ರೆ ಕಾಂತಾರಕ್ಕೆ ಒಂದಾದ ಮೇಲೊಂದು ವಿಘ್ನಗಳು ಎದುರಾಗ್ತಾನೆ ಇದೆ. ಇದೀಗ ನೂರಾರು ವಿಘ್ನಗಳ ನಡುವೆಯೂ ಕಾಂತಾರ 1 ತೆರೆಗೆ ಅಪ್ಪಳಿಸಲು ಸಜ್ಜಾಗಿದೆ. ಅಷ್ಟೇ ಅಲ್ಲ, ಕಾಂತಾರ ಚಾಪ್ಟರ್ 1 ಆಸ್ಕರ್ ರೇಸ್ನಲ್ಲೂ ಇರಲಿದೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಏನಿದು ಹೊಸ ಸಮಾಚಾರ? ಕಾಂತಾರ ಚಾಪ್ಟರ್ 1 ರಿಲೀಸ್ ಡೇಟ್ ಯಾವಾಗ? ಆಸ್ಕರ್ ರೇಸ್ನಲ್ಲಿ ಕಾಂತಾರ ಚಾಪ್ಟರ್ 1 ಇರುತ್ತಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಾಂತಾರ ಇಡೀ ಜಗತ್ತು ಕರಾವಳಿಯತ್ತ ತಿರುಗಿ ನೋಡುವಂತೆ ಮಾಡಿದ ಸಿನಿಮಾ. ಕೇವಲ 15 ಕೋಟಿಯಲ್ಲಿ ನಿರ್ಮಾಣವಾದ ಕಾಂತಾರ ಸಿನಿಮಾ 300 ಕೋಟಿ ಕಲೆಕ್ಷನ್ ಮಾಡಿತ್ತು. ತುಳುನಾಡಿನ ಆಚರಣೆ, ನಂಬಿಕೆ, ಸಂಪ್ರದಾಯಗಳನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು ಈ ಸಿನಿಮಾ. ಕಾಂತಾರ ಸಕ್ಸಸ್ ಬೆನ್ನಲ್ಲೇ ಕಾಂತಾರ ಪ್ರೀಕ್ವೆಲ್ ಮಾಡಲು ಹೊರಟ್ರು. ದೈವದ ಅಭಯ ಪಡೆದು ಈ ಬಾರಿ ಕಾಂತಾರದ 10 ಪಟ್ಟು ದೊಡ್ಡ ಸಿನಿಮಾವನ್ನ ಮಾಡ್ತೇನೆ ಅಂತ ಅದ್ದೂರಿ ಶುಭಾರಂಭ ಮಾಡಿದ್ರು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಆದ್ರೆ ಕಾಂತಾರ ಪ್ರೀಕ್ವೆಲ್ನ ಶೂಟಿಂಗ್ ಅಂದುಕೊಂಡಂತೆ ಸುಸೂತ್ರವಾಗಿ ನಡೀತಿಲ್ಲ. ಶೂಟಿಂಗ್ ಶುರುವಾದಾಗಿನಿಂದ ಒಂದಲ್ಲ ಒಂದು ಅವಘಡಗಳು ನಡೀತಾನೆ ಇದ್ದಾವೆ. ಕಾಕತಾಳೀಯವೋ ಅಥವಾ ದೈವದ ಶಾಪವೋ ಏನೋ ಗೊತ್ತಿಲ್ಲ. ಕಾಂತಾರ ಸಿನಿಮಾದ ತಂಡದ 3 ಉಸಿರು ಚೆಲ್ಲಿದ್ದಾರೆ. ಸಿನಿಮಾ ಸೆಟ್ನಲ್ಲೂ ಕೆಲ ಅವಘಡಗಳು ನಡೆದಿದ್ದು ನಿಜಕ್ಕೂ ಬೇಸರದ ಸಂಗತಿ. ಇದೀಗ ಎಲ್ಲಾ ಅಡೆತಡೆಗಳನ್ನ ಮೀರಿ ಕಾಂತಾರ ಸಿನಿಮಾ ತೆರೆಗೆ ಬರಲು ಸಜ್ಜಾಗ್ತಿದೆ. ಅಂದುಕೊಂಡ ದಿನದಂತೆ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದು, ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಕೊನೆಯ ಹಂತದಲ್ಲಿದೆ ಅಂತ ಹೇಳಲಾಗ್ತಿದೆ. ಹಾಲಿವುಡ್ ಸಿನಿಮಾಗಳಿಗೆ ಸೆಟ್ ಹಾಕುವಂತೆ ಬಹಳ ಅದ್ದೂರಿಯಾಗಿ ಸೆಟ್ ಹಾಕಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಚಿತ್ರೀಕರಣ ಮಾಡಲಾಗ್ತಿದೆ. ನೂರಾರು ಸಹ ಕಲಾವಿದರನ್ನ ಚಿತ್ರೀಕರಣಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಹಾಲಿವುಡ್ ತಂತ್ರಜ್ಞರು ಕೂಡ ಈ ಸಿನಿಮಾಗೆ ಕೈ ಜೋಡಿಸಿದ್ದಾರೆ. ಅಂದಾಜು 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ಕಟ್ಟಿಕೊಡಲಾಗ್ತಿದೆ. ರಿಷಬ್ ಶೆಟ್ಟಿ ಹುಟ್ಟೂರಿನಲ್ಲೇ ಬೀಡು ಬಿಟ್ಟು ಸಿನಿಮಾ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಆದ್ರೆ ಕಾಂತಾರ ಚಾಪ್ಟರ್ 1 ನಲ್ಲಿ ಯಾರೆಲ್ಲ ಆಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರಿಷಬ್ ಶೆಟ್ರು ಇಲ್ಲಿವರೆಗೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಒಂದೆರಡು ಪೋಸ್ಟರ್ ಹಾಗೂ ಅನೌನ್ಸ್ಮೆಂಟ್ ಟೀಸರ್ ಬಿಟ್ರೆ ಚಿತ್ರದ ಯಾವುದೇ ಗ್ಲಿಮ್ಸ್ ಹೊರಬಿದ್ದಿಲ್ಲ. ಇದೀಗ ಅದಕ್ಕೆ ಸಮಯ ಹತ್ತಿರವಾಗ್ತಿದೆ. ಜುಲೈ 7ರಂದು ರಿಷಬ್ ಶೆಟ್ಟಿ ಹುಟ್ಟುಹಬ್ಬ. ಅದೇ ದಿನ ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗೋ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಸಾಮಾನ್ಯವಾಗಿ ಸ್ಟಾರ್ ನಟರ ಹುಟ್ಟುಹಬ್ಬಕ್ಕೆ ಅವರು ನಟಿಸುತ್ತಿರುವ ಸಿನಿಮಾ ಟೀಸರ್, ಪೋಸ್ಟರ್ ರಿಲೀಸ್ ಮಾಡೋದು ವಾಡಿಕೆ. ಈ ಬಾರಿ ರಿಷಬ್ ಶೆಟ್ಟಿ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಕಾಂತಾರ ಚಾಪ್ಟರ್ 1 ಟೀಸರ್ ಗಿಫ್ಟ್ ಸಿಗುತ್ತೆ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅದರಲ್ಲಿ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗಲಿದೆ. ಕಾಂತಾರ ಚಿತ್ರದಲ್ಲಿ ಕಾಡು ಹಾಗೂ ಕರಾವಳಿ ದೈವಗಳ ಕಥೆಯನ್ನ ರಿಷಬ್ ಶೆಟ್ಟಿ ಹೇಳಿದ್ರು. ಸೀಕ್ವೆಲ್ ನಲ್ಲಿ ಇದನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದ್ದಾರೆ. ಹೊಸ ಪಾತ್ರದಲ್ಲಿ ಮತ್ತೆ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ. ಇನ್ನು ಕಾಂತಾರ ರಿಲೀಸ್ ಆಗಿ 3 ವರ್ಷ ಆಗ್ತಾ ಬಂತು. ಕಾಂತಾರ ಚಾಪ್ಟರ್ 1 ಸಿನಿಮಾ ತೆರೆಗೆ ಬರೋದು ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳಿಗೆ ಕಾಡ್ತಿದೆ. ಅಕ್ಟೋಬರ್ 2ರಂದು ಸಿನಿಮಾ ರಿಲೀಸ್ಗೆ ತಯಾರಿ ನಡೀತಾ ಇದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರವನ್ನ ಪ್ರೇಕ್ಷಕರ ಮುಂದಿಡುವ ಪ್ರಯತ್ನ ಮಾಡಲಾಗ್ತಿದೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಸಿನಿಮಾ ತೆರೆಗಪ್ಪಳಿಸಲಿದೆ. ಚಿತ್ರವನ್ನ ಆಸ್ಕರ್ ರೇಸ್ಗೆ ತೆಗೆದುಕೊಂಡು ಹೋಗಲು ನಿರ್ಮಾಪಕರು ಮುಂದಾಗಿದ್ದಾರೆ. ಚಿತ್ರದ ಕೊನೆ ಹಂತದ ಚಿತ್ರೀಕರಣ ಭರದಿಂದ ಸಾಗ್ತಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಈಗ ಭಾರಿ ನಿರೀಕ್ಷೆ ಹುಟ್ಟಿಸಿರುವುದಂತೂ ಸುಳ್ಳಲ್ಲ. ಸಾಕಷ್ಟು ವಿಘ್ನಗಳ ನಡುವೆಯೂ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ. ಕಾಂತಾರ ಸಿನಿಮಾದಂತೆ ಕಾಂತಾರ ಚಾಪ್ಟರ್ 1 ಕೂಡ ರಿಷಬ್ ಶೆಟ್ರ ಕೈ ಹಿಡಿಯುತ್ತಾ ಅಂತ ಕಾದು ನೋಡಬೇಕು. ಸೊ ಈ ಬಗ್ಗೆ ನಿಮ್ಗೆ ಏನನಿಸ್ತಿದೆ? ನೀವು ಕಾಂತಾರ ಚಾಪ್ಟರ್ 1 ನೋಡಲು ಕಾಯ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.